ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮುಂದಿನ ಪ್ರಕ್ರಿಯೆ ಏನಿರುತ್ತೆ? ಮುಂದಿನ ಪ್ರಕ್ರಿಯೆ PCR ಹೋಗ್ತೀವಿ. PCR ಆದಮೇಲೆ ಫೈಲ್ ಆದಮೇಲೆ 156(3) ಆರ್ಡರ್ ಪಾಸ್ ಆಗ್ತದೆ. ಸಿದ್ದರಾಮಯ್ಯನವ್ರ ಮೇಲೆ FIR ರಿಜಿಸ್ಟರ್ ಆಗುತ್ತೆ. ಸರ್, FIR ಆದರೆ ಹಾಗಾದರೆ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೆ? ನನಗೆ ಗೊತ್ತಿಲ್ಲಮ್ಮ. ಅದು ಇದು ಕೋರ್ಟ್ಗೆ ಬಿಟ್ಟಿರೋದು, ಕಾನೂನು ಬಿಟ್ಟಿರೋದು. ನಾವು ಯಾಕೆ ನಮ್ಮ ಪ್ರೊಸೀಜರ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಟ್ ಇಸ್ ಲೆಫ್ಟ್. ಸರ್, ಇನ್ನು ಸಿದ್ದರಾಮಯ್ಯನವರು ಅರೆಸ್ಟ್ ಆದರೆ ಜೊತೆಗೆ ಬೇರೆ ಯಾರು ಅರೆಸ್ಟ್ ಆಗ್ಬೋದು? BJP ಸರ್ಕಾರ ಇದ್ದಾಗ CM ಆಗಿದ್ರಲ್ಲ, ಅವರು ಕೂಡ ಅರೆಸ್ಟ್ ಆಗ್ತಾರಾ? ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಅರೆಸ್ಟ್ ಆಗ್ತಾರಾ? ನಾನೀಗ ಅರೆಸ್ಟ್ ಅನ್ನೋ ಪದ ಬಳಕೆ ಮಾಡಲ್ಲ. ಅರೆಸ್ಟ್ ಆಗ್ತಾರೋ ಇಲ್ಲ ಅನ್ನೋದು ಕೋರ್ಟ್ ಬಿಟ್ಟಿರೋದು. ಇವರು ಅರೆಸ್ಟ್ ಆದರೆ ಅವ್ರು ಆಗ್ತಾರಾ? ನೋ, ಐ ಡೋಂಟ್ ನೋ. ಇದಕ್ಕೆ ಉತ್ತರ ಇಲ್ಲಮ್ಮ. ಇನ್ನು ರಾಜ್ಯ ಸಂಪುಟ ಸಭೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ ನಿರ್ಧಾರ ಆಗಿರುವಂಥದ್ದು. ನಿರ್ಧಾರ ಆಗಿದೆಯಾ? ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು ನಿರ್ಧಾರ ಆಗಿದರೆ ಅದು ಹಿಂಗೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ಟು ಒಂದು ನಿರ್ಧಾರ ತಗೋತದೆ. ಗವರ್ನರು ಅನುಮತಿ ಕೊಡಬೇಕೋ ಬೇಡೋ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಅದು ಅವರಿಗೆ ಕಾನೂನು ಕೊಟ್ಟಿರೋವಂಥ ಹಕ್ಕು. ಅದನ್ನು ಕ್ಯಾಬಿನೆಟ್ಟು ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಆ್ಯಕ್ಟಲ್ಲಿದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿರೋದು ಅವರಿಗೆ ಆ ಅಧಿಕಾರ, ಗವರ್ನರ್ಗೆ. ಆ ಆ್ಯಕ್ಟ್ ಪ್ರಕಾರನೇ ಅವ್ರಿಗೊಂದು ನೋಟಿಸ್ ಕಳಿಸಿದ್ದಾರೆ. ಇದನ್ನು ಬೇಡ ಅಂತ ಕ್ಯಾಬಿನೆಟ್ ಬರೆದ್ಬಿಟ್ರೆ ಇಲ್ಲಿರಾಗ್ಬಿಡ್ತದಾ? ಒಬ್ಬರು ಪೊಲೀಸ್ ನೋಟಿಸ್ ಕೊಡ್ತಾರಮ್ಮ, ಮರ್ಡರ್ ಆಗಿದೆ ಬರ್ರಪ್ಪ ಅಂತ. ಅದೇನು ಮರ್ಡರ್ ಆಗಿದೆ ಇಲ್ಲೋ, ಇಲ್ಲಿ ನೀವು ಕೊಲೆ ಮಾಡಿದ್ದೀರೋ ಇಲ್ಲ ಅಂತ ಉತ್ತರ ಕೊಡ್ರಿ ಅಂತ ಕೇಳಿದ್ರೆ, ಇಲ್ಲ ನೀವು ಕೇಳೋಂಗಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಯು ಹ್ಯಾವ್ ನೋ ರೈಟ್ ಟು ಆಸ್ಕ್ ಅಂತ ಬರುತ್ತಾ? ಇದು ಏನು ನನಗೆ ಗೊತ್ತಿಲ್ಲ. ಕ್ಯಾಬಿನೆಟ್ ಅಂತ ಡಿಸಿಷನ್ ತಗೊಳ್ಳಲ್ಲ ಅಂತ ನನ್ನ ವಿಶ್ವಾಸ. ನೀಡಬಾರ್ದು ಅಂತ ಒತ್ತಾಯ ಮಾಡ್ತಾ ಇರುವಂಥದ್ದು. ಅದೇ ನೀಡಬಾರ್ದು ಅಂತ ಅದು ಅವ್ರಿಂಗಮ್ಮ ಹೇಳ್ತಾರೆ. ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವರು ಸಂವಿಧಾನದ ಅವರು ಗಣಗೌರವ ಒಂದು ಸ್ಥಾನದಲ್ಲಿದ್ದಾರೆ. ಅವ್ರಿಗೊಂದು ಅಧಿಕಾರ ಇದೆ. ಆ ಅಧಿಕಾರವನ್ನು ಚಲಾಯಿಸಬಾರ್ದು ಅಂತ ಕ್ಯಾಬಿನೆಟ್ ಹೇಳ್ಬಿಟ್ರೆ ನಡೀತದ?